ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಫ್ರೈಡೇ. ತಿಂಡಿ ಮೊನ್ನೆ ಕೌಶಿ ಇಬ್ಬರು ಹೋದ್ರು ತಿಂದ್ಕೊಂಡು. ಅಂದರೆ ಮೊನ್ನೆ ದೋಸೆ ಮಾಡಿದ್ನಲ್ಲ, ಅದೇ ದೋಸೆ ಇಟ್ಟಿತ್ತು. ಅದಕ್ಕೆ ಅದನ್ನು ಖಾಲಿ ಮಾಡೋಣ ಅಂಥೇಳಿ ಫ್ರಿಜ್ಜಿಂದ ತೆಗೆದಿದ್ದೀನಿ. ಹಾಗೆ ಉಪ್ಸಾರು ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗಿದೆ. ಇವಾಗ ಉಪ್ಸಾರು ನೀರಿದೆಯಲ್ಲ, ನೀರನ್ನ ಬಸ್ಕೊಂಡಿದ್ದೀನಿ ನೋಡಿ. ಈ ಥರ ಬರೀ ನೀರಿರುತ್ತೆ. ಆ ಥರ ಬರೀ ನೀರಿದ್ರೆ ಏನಾಗುತ್ತೆ ಅಂದರೆ ತಿನ್ನೋಕ್ಕೆ ಒಂಥರ ಆಗುತ್ತೆ, ಬರೀ ನೀರು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಇವಾಗ ನಾನು ಈ ಪಲ್ಯ ಮಾಡ್ಕೊಂಡಿರ್ತೀನಲ್ಲ, ಈ ಪಲ್ಯದ ಸೊಪ್ಪು ಏನಿದೆ ಅದನ್ನು ಸ್ವಲ್ಪ ತೆಗೆದು ಈ ಉಪ್ಪು ಸಾಂಬಾರು ನೀರಿದೆಯಲ್ಲ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತೀನಿ. ಆವಾಗ ಟೇಸ್ಟ್ ಏನಿದೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ ನೋಡಿ, ಆವಾಗ ಪ್ಲೈನ್ ವಾಟರ್ ಥರ ಕಾಣಿಸ್ತಾ ಇತ್ತು. ಇವಾಗ ಒಗ್ಗರಣೆ ಮಾಡಿರೋ ಸೊಪ್ಪನ್ನ ತೆಗೆದಿಲ್ಲ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟು ಜಾಸ್ತಿ ಇರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಇಷ್ಟು ಉಪ್ಪು ಸಾಂಬಾರು ಸಾಕು 2 ಟೈಮಿಗೆ. ನನಗೆ ಕಿಚನ್ ನೋಡಿದ್ರೆ ಹೆಂಗಿದೆ ಅಂದರೆ ವಿಚಿತ್ರವಾಗುಂಟು. ಇವಾಗ ಇದನ್ನೆಲ್ಲ ನಾನು ತಿಂದಿಲ್ಲ, ಇವಾಗ ತಿನ್ನಬೇಕು. ಫಸ್ಟು ಸಾಂಬಾರು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ನೆನೆಸಿದ್ದೀನಿ. ಸ್ವಲ್ಪ ಬಟ್ಟೆಗಳಿದೆ, ಅದನ್ನೆಲ್ಲ ಒಗಿಬೇಕು. ಅದಕ್ಕೆ ಸಾಂಬಾರು ಆಯಿತು, ನೀನು ಇದು ಕುದಿ ಬಂದರೆ ಆಯಿತು. ಅಂದರೆ ನೀರು ಬಸ್ಕೊಂಡಿದ್ನಲ್ಲ, ಈಗ ಪಲ್ಯದು ಸ್ವಲ್ಪ ಹಾಕಿದ್ನಲ್ಲ ಪಲ್ಯನ, ಅದಕ್ಕೆ ಕುದಿಸ್ಬಿಟ್ಟು ಇಡೋಣ ಅಂಥೇಳಿ ಸ್ವಲ್ಪ ಉಪ್ಸಾರು ಖಾರ ಎಲ್ಲ ಹಾಕಿದ್ದೀನಿ. ಆಮೇಲೆ ದೋಸೆ ಹಾಕ್ಕೊಂಡು ತಿಂದ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಏನಂದರೆ ಬಟ್ಟೆ ಒಗೆಯೋಕೆ ಕೂರೋಣ ಅಂತೇಳಿ. ಇವತ್ತು ಬಿಸಿಲು ಬರ್ತಾ ಇದೆ. ನಾನು ಆವಾಗಲೇ ಸ್ವಲ್ಪ ಮೋಡ ಇತ್ತು, ಸ್ವಲ್ಪ ಬಟ್ಟೆ ಎತ್ಕೊಬಂದೆ. ಅಂದರೆ ಸ್ವಲ್ಪ ಡ್ರೈ ಆಗಿರೋದನ್ನ ಮಾತ್ರ ಎತ್ಕೊಬಂದು ಮಡಚಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಅಂದರೆ ಸ್ವಲ್ಪ ಮಂದ ಇರುತ್ತೆ ನೋಡಿ, ಆ ಥರ ಬಟ್ಟೆಗಳನ್ನ ಅಲ್ಲೇ ಬಿಟ್ಟಿದ್ದೀನಿ. ಕೆಮ್ಮದು ಹಸಿನೇ ಇತ್ತು, ಸ್ವಲ್ಪ ಒದ್ದೆ ಥರ ಇತ್ತು. ಈಗ ಈ ಬಟ್ಟೆ ಒಗಿತೀನಲ್ಲ, ಇದನ್ನ ತೊಗೊಂಡೋಗಿ ಒಳಗಡೆ ಹಾಕ್ಬಿಟ್ಟು ಅಲ್ಲಿರೋ ಬಟ್ಟೆಗಳನ್ನ ಹೊರಗಡೆ ಹಾಕ್ತೀನಿ. ನೋಡೋಣ, ಅಂದರೆ ಬಿಸಿಲು ಹೇಗಿದೆ ಅಂದರೆ ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಮತ್ತು ಮೋಡ ಆ ಥರ ಇದೆ. ಅದಕ್ಕೆ ನೋಡೋಣ, ಅಲ್ಲೇ ಜಾಗ ಸಾಕಾದರೆ ಒಳಗಡೆನೆ ಅಲ್ಲೇ ಅಡ್ಜಸ್ಟ್ ಮಾಡ್ತೀನಿ. ಸಾಕಾಗಿಲ್ಲ ಅಂದರೆ ಅದನ್ನು ತೊಗೊಬಂದು ಹೊರಗಡೆ ಹಾಕ್ಬಿಡ್ತೀನಿ. ಅಂದರೆ ಸ್ವಲ್ಪ ಒಣಗಿದೆಲ್ಲ, ಸ್ವಲ್ಪ ಹೊತ್ತು ಒಣಗಿಕೊಂಡ್ರೆ ಬಿಸಿಲಿಗೆ ಬೇಗ ಇದಾಗೋಗುತ್ತೆ ಅಂತೇಳಿ. ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಇವಾಗ ನಾನು ದೋಸೆ ಹಾಕ್ಕೊಂಡು ತಿನ್ನಬೇಕು. ಹಾಗೆ ಬೆಳಿಗ್ಗೆ ಸಾಗು ಮಾಡಿದೆ, ಫುಲ್ಲು ಖಾಲಿಯಾಗಿ ಹೋಗಿದೆ. ಸ್ವಲ್ಪನೇ ಮಾಡಿದ್ದು, ನಿಮಗೆ ಕಾಣಿಸ್ತಾ ಇದೆ. ಬಟಾಣಿ ಎಲ್ಲ ಇಲ್ಲೇ ಇದೆ, ಸ್ವಲ್ಪ ಬಟಾಣಿ ಇತ್ತು ಅಂತ ಹೇಳ್ಬಿಟ್ಟು ಬಟಾಣಿ ಹಾಕಿ ಮಾಡಿದ್ದೆ. ಹೀಗೆ ಖಾಲಿಯಾಗಿದೆ. ಬಟಾಣಿ ಎಲ್ಲ ನನಗೇನೆ, ಆಲೂಗಡ್ಡೆ, ಕ್ಯಾರೆಟ್, ಬಟಾಣಿ ಮತ್ತು ಬೀನ್ಸ್ ಅಷ್ಟೇ ಹಾಕಿದ್ದು. ಸೋಯಾ ಇದ್ದರೆ ಸೋಯಾ ಕೂಡ ಹಾಕ್ಕೋಬೋದು. ಇವಾಗ ನಾನು ದೋಸೆ ಹಾಕ್ಕೊಂಡು ತಿಂತೀನಿ. ಓಕೆ, ಒಂದು ಬೌಲು ಆಗಲ್ಲ ಸಾಂಬಾರು. ಸಾಂಬಾರು ಕುದೀತಾ ಇದೆ. ನೋಡಿ, ನಾನು ಇದರಲ್ಲೇ ರೊಟ್ಟಿ ಚಪಾತಿ ಎಲ್ಲ ಮಾಡೋದು. ನಾನ್ ಸ್ಟಿಕ್ಕು ಬೇಡ ಅಂದ್ಬಿಟ್ಟು ಅದೇನೋ ಸರಿಯಾಗಿ ಬರ್ತಾ ಇರಲಿಲ್ಲ. ಚೆನ್ನಾಗಿದೆ, ಕೋಟಿಂಗ್ ಏನು ಹಾಳಾಗಿಲ್ಲ, ಆದರೆ ಏನೋ ಸರಿ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಂದರೆ ಮಧ್ಯ ತೆಳು ಆಗ್ಬಿಟ್ಟಿದೆ, ಅಂದರೆ ಚಕ್ಕೆ ಥರ ಎಳೆದೋಗ್ಬಿಟ್ಟಿದೆ. ಅದಕ್ಕೆ ಇನ್ನೊಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದಿದೆ, ಅದನ್ನೇ ಯೂಸ್ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ. ಓಕೆ, ಇವಾಗ ನಾನು
ದೋಸೆ ಮಾಡ್ತೀನಿ. ಅಂದರೆ ನಾನ್ ಸ್ಟಿಕ್ಕಲ್ಲಿ ಮಾಡೋದಕ್ಕೂ ಇದರಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನ್ ಸ್ಟಿಕ್ಕಲ್ಲಿ ಸ್ವಲ್ಪ ಟೇಸ್ಟು ಕಡಿಮೆ. ಅದೇ ಈ ಕಬ್ಬಿಣದ್ದು ತವಗಳು ಬರುತ್ತೆ ನೋಡಿ, ಏನಂತ ಹೇಳ್ತೀವಿ, ಕಲ್ಲುಗಳು. ಇದ್ರಲ್ಲಿ ಮಾಡಿದ್ರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ನಾನ್ ಸ್ಟಿಕ್ಕಲ್ಲಿ ತಿನ್ನಿ ಮತ್ತು ಇದರಲ್ಲೂ 1-2 ದೋಸೆ ತಿನ್ನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂತೇಳಿ. ಇದೇನಾಗಿದೆ, ಮಧ್ಯ ಹಳ್ಳ ಥರ ಇರೋದ್ರಿಂದ ಫುಲ್ಲು ಹಿಟ್ಟೆಲ್ಲ ಬಂದ್ಬಿಟ್ಟು ಮಧ್ಯದಲ್ಲಿ ಕುತ್ಕೊಬಿಡುತ್ತೆ. ಅಲ್ಲೇನಾಗುತ್ತೆ ಅವಾಗ ತಿಕ್ಕಾಗ್ಬಿಡುತ್ತೆ, ತಿಂದು ಬರಲ್ಲ ದೋಸೆಯಲ್ಲಿ. ಓಕೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ದೋಸೆ ಎಲ್ಲ ಹಾಕ್ಕೊಂಡಾಯ್ತು. ನೋಡ್ತಾ ಇರ್ಬೋದು, ಸಾಂಬಾರು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಪಲ್ಯ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಅಡ್ಜಸ್ಟ್ ಮಾಡಿ ತಿಂತೀನಿ ದೋಸೆ ಅಲ್ವಾ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. 3 ದೋಸೆ ಹಾಕ್ಕೊಂಡಿದ್ದೀನಿ, ಹಿಟ್ಟು ಕೂಡ ಖಾಲಿ ಆಯಿತು. ಇಡ್ಲಿ ದೋಸೆ ಈ ಥರದ್ದೆಲ್ಲ ತಿನ್ನಬೇಕಾದ್ರೆ ಏನಾಗುತ್ತೆ ಅಂದರೆ ಬೇಗ ಹೊಟ್ಟೆ ಹಸಿವಾಗುತ್ತೆ. 12 ಗಂಟೆ ಈ ಥರ ಟೈಮಲ್ಲಿ ಬೇಗ ಹೊಟ್ಟೆ ಹಸಿವಾಗುತ್ತೆ. ಓಕೆ, ಟೈಮ್ ಬಂದು ಇವಾಗ 10 ಗಂಟೆ. ತಿಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ. ನಮ್ಮ ಸುಂದ್ರಿನ ಬಂದು ಇಲ್ಲಿ ಕೂತ್ಕೊಳ್ಳೋದು. ನೋಡಿ, ಬಂದು ಇಲ್ಲಿ ಬಂದು ಕೂರೋದು, ಕಿರ್ಚೋದು. ಸ್ವಲ್ಪ ಹಾಲು ಹಾಕಿಲ್ಲ ಅಂದರೆ ವೈ 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 ಅಂತಿರೋದು ಬಾಗ್ಲ ಹತ್ರ ಬಂದ್ಬಿಟ್ಟು. ಆದರೆ ಎತ್ಕೊಳಕ್ಕೆ ಮಾತ್ರ ಬಿಡೋದಿಲ್ಲ. ಹೌದಾ? ಬುಸ್ ಹೆಂಗನ್ನೋದನ್ನು ಬುಸ್, ಸಾವು ಬುಸ್ ಅನ್ನುತ್ತಲ್ಲ ಹಂಗೆ. ನೋಡಿ, ಅವಾಗೆಲ್ಲ ಇವಳನ್ನ ಇಷ್ಟಪಡ್ತಾ ಇರಲಿಲ್ಲ. ಇವಳು ಮತ್ತೆ ಕರ್ಗಿ ಎರಡನ್ನೂ ಕೂಡ ಮರಿ ಇರುವಾಗ ಇಲ್ಲಿ ಡ್ರಮ್ ಒಳಗಡೆ ಮರಿ ಮಾಡಿತ್ತಲ್ಲಪ್ಪ ಅವರಮ್ಮ, ಆವಾಗ ಅದೆರಡನ್ನೇ ಎತ್ಕೊಬರ್ತಿದೆ. ಅದೇ ಥರದ್ದು ಇನ್ನೊಂದಿದೆ, ಒಂದು ದಪ್ಪ ಇದೆ, ಒಂದು ಸಣ್ಣ ಇದೆ. ಆದರೆ ಇದನ್ನು ಇಷ್ಟಪಡ್ತಾ ಇರಲಿಲ್ಲ. ಇದು ಮತ್ತೆ ಕಪ್ಕಿದೆಯಲ್ಲ, ಅದೆರಡೂ ಇಷ್ಟಪಡ್ತಾ ಇರಲಿಲ್ಲ. ಏನೋ ಗೊತ್ತಿಲ್ಲ, ಅದು ನೋಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಇವಾಗ ಇದೇ ನನಗೆ ತುಂಬ ಇಷ್ಟ. ಇದು ಎತ್ಕೊಂಡ್ರೆ ಏನೂ ಮಾಡಲ್ಲ. ಇದು ಮತ್ತೆ ಕರ್ಗಿ ಅದಿದೆಯಲ್ಲ ಗುಮ್ಮಿ, ನೋಡಿ ಮನೆ ಹೆಂಗೆ ಮಾಡ್ಕೊಂಡಿದ್ದಾರೆ. ಸಂಧಿ ಒಳಗಡೆ ಮನೆ, ಈ ಸಂಧಿ ಒಳಗಡೆ ಮನೆ. ಗುಮ್ಮಡ ನಾನು ನಿದ್ದೆ ಮಾಡ್ತಿದ್ಯಾ? ಆಮೇಲೆ ಬೆಳಿಗ್ಗೆ ಮತ್ತೆ ರಾತ್ರಿ ಕರ್ಮೀನ ಹಾಕ್ಲೇಬೇಕು. ನಿದ್ದೆ ಮಾಡ್ತಾ ಇದೆ. ಹಾಲು ಹಾಕಿದ್ದೀನಿ, ಹಾಲು ಮತ್ತು ಅನ್ನ ಎಲ್ಲ ಕಲಸಿ ಹಾಕ್ತೆ ಬೆಳಿಗ್ಗೆನೆ. ಮತ್ತು ಸ್ವಲ್ಪ ಕರ್ಮೀನೆಲ್ಲ ಹಾಕಿದ್ದೀನಿ. ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ. ಆಯಿತಾ, ಇವ್ರದ್ದೇ ಆರಾಮ್ ಲೈಫು. ಓಕೆ, ಇವಾಗ ನಾನು ಇಲ್ಲಿ ಏನಕ್ಕೆ ಬಂದಿದ್ದೆ ಅಂದರೆ ತೆಂಗಿನಕಾಯಿ ಸುಲಿಬೇಕು. ಕಣ್ಣಿಗೆ ಏನೋ ಬಿತ್ತು, ತೆಂಗಿನಕಾಯಿ ಸುಲಿಬೇಕು. ಅದಕ್ಕೆ ಬಂದಿದ್ದೀನಿ. 1-2 ತೆಂಗಿನಕಾಯಿ ಸುಲಿದ್ಬಿಟ್ಟು ಮಾಮ ಚಿಕನ್ ತೊಗೊಬಂದಿದ್ದಾರೆ. ಚಿಕನ್ ಮಾಡೋಣ ಅಂತೇಳಿ. ಓಕೆ, ನೋಡಿ ಸೊಳ್ಳೆಗಳು. ನಾನು ಸೊಳ್ಳೆ ಬತ್ತಿ ಏನೆಲ್ಲ ಹಚ್ಚುತ್ತೀನಿ, ಆದ್ರೂ ಇಷ್ಟೊಂದು ಸೊಳ್ಳೆಗಳಿದೆ ಅಂದರೆ ತುಂಬ ಸೊಳ್ಳೆಗಳಿದೆ. ಏನು ಹಚ್ಚಿದ್ರೂ ಸೊಳ್ಳೆಗಳು ಹೋಗಲ್ಲ. ಅದು 6 ಗಂಟೆ ಆ ಥರ ಟೈಮಲ್ಲಿ ಬಾಗಿಲೆಲ್ಲ ಕ್ಲೋಸ್ ಮಾಡ್ಕೊಂಡಿರ್ತೀನಿ, ಸೊಳ್ಳೆಗಳೆಲ್ಲ ಬಂದುಬಿಡುತ್ತೆ ಅಂತೇಳಿ. ಆದರೂ ಕೂಡ ಅದೆಲ್ಲಿಂದ ಬರುತ್ತೋ ಏನೋ ಗೊತ್ತಿಲ್ಲ, ಕಚ್ಚಿರುತ್ತೆ.
ನೋಡಿ ಹಣೆ ಮೇಲೆ ಹೀಗೆ ಮಾಡಿದ್ದು. ಇಲ್ಲೊಂದಿತ್ತು, ಇಲ್ಲೊಂದು ಮತ್ತು ಈ ಕಡೆ ಒಂದಿತ್ತು, ಅದು ಸ್ವಲ್ಪ ಕಡಿಮೆ ಆಗಿದೆ. ಸೊಳ್ಳೆಗಳು ಕಚ್ಚಿದರೆ ಈ ಥರ ಆಗಿರುತ್ತೆ ನನಗೆ. ಕಾಂಚ ಯಾರು ಬೇಡ, ಮಲ್ಕೋಬೇಕು. ಓಕೆ ನೋಡಿ, ತೆಂಗಿನಕಾಯಿ ಸುಲಿಬೇಕು ಒಂದೆರಡು. ಇದೊಂದು ಅದೊಂದು ಎರಡು ಸುಲಿತೀನಿ, ಸದ್ಯಕ್ಕೆ ಎರಡು ಸುಲಿತೀನಿ. ನೆನ್ನೆ ಅಂದ್ಕೊಂಡೆ ಸುಲಿಬೇಕು ಅಂತೇಳಿ, ಮತ್ತು ಹಂಗೆ ಮತ್ತೆ ಹೋಗ್ಬಿಡ್ತು. ಇವಾಗ ಖಾಲಿ ಆಗಿಬಿಟ್ಟಿದೆ, ಸ್ವಲ್ಪನೂ ಇಲ್ಲ. ಸ್ವಲ್ಪ ಇದ್ದಿದ್ರು ಕೂಡ ಸಾಂಬಾರು ಮಾಡಿಬಿಡ್ತಿದ್ದೆ, ಸ್ವಲ್ಪ ಕೂಡ ಇಲ್ಲ. ಓಕೆ, ಇವೆರಡು ಸುಲ್ಕೊಂಡು ಮಚ್ಚಲ್ಲಿ ಸುಲಿಬೇಕಲ್ಲ, ಅದೇ ಪ್ರಾಬ್ಲಮ್ ನನಗೆ. ತೆಂಗಿನಕಾಯಿ ಸುಲ್ಕೊಂಡು ಬಂದೆ. ಟೈಮ್ ಬಂದು 11:15 ಆಗಿದೆ. 11:15 ಆಗಿದೆ. ಸ್ಕೂಲಿಂದ ಮೆಸೇಜ್ ಮಾಡಿದ್ದಾರೆ. ಏನಂತ ಅಂದರೆ, ಇವತ್ತು 1:30ಗೆ ಕ್ಲಾಸ್ ಇತ್ತಲ್ಲ, 1:30 ತನಕ ಅಂದರೆ ಹಾಫ್ ಡೇ ಕ್ಲಾಸ್ ಇತ್ತು. ಅದರಿಂದ ಇವತ್ತು ಏನೋ ಮೀಟಿಂಗ್ ಇದೆ ಅಂತೆ, ಅದರಿಂದ 12 ಗಂಟೆಗೆ ಬಿಟ್ಬಿಡ್ತಾರಂತೆ. ಇವಾಗ ನಾನು ಮೆಸೇಜ್ ನೋಡಿದೆ, ಆವಾಗಲೇ ಬಂದಿದೆ, ಆದರೆ ನೋಡಿದ ಮಾತ್ರ ಇವಾಗ. ಮಾಮ ಸಂತೆಗೆ ಹೋಗಿದ್ರಲ್ಲ, ಹಾಗೆ ಸೀಗಡಿ ಮತ್ತು ನಿಂಬೆಹಣ್ಣು ಅಷ್ಟೇ ತರಿಸಿದ್ದೀನಿ, ಬೇರೆ ಏನು ತರಿಸಿಲ್ಲ. ಹಾಗೆ ಎರಡು ತೆಂಗಿನಕಾಯಿ ಸುಲಿದಿದ್ದು, ಅಲ್ಲೇ ಒಂದು ಹೊಡ್ಕೊಬಂದೆ, ಒಂದು ಹೀಗೆ ಎತ್ಕೊಬಂದಿದ್ದೀನಿ. ಇನ್ನೊಂದಿನ ಹೋಗ್ಬಿಟ್ಟು ಒಂದು 4 ಸುಲಿದು ಇಟ್ಕೋಬೇಕು. ಈ ಥರ ವೆದರಿಗೇನು ತೆಂಗಿನಕಾಯಿ ಸೀಳೋದೆಲ್ಲ ಆಗೋದಿಲ್ಲ. ಈ ಥರ ಸೀಳೋಗ್ಬಿಡುತ್ತೆ ನೋಡಿ ಒಂದೊಂದು ತೆಂಗಿನಕಾಯಿ ಮಧ್ಯದಲ್ಲಿ. ಆ ಥರ ಎಲ್ಲ ಏನಾಗಲ್ಲ. ಫ್ರೀಯಾಗೇ ಇರ್ತೀನಿ, ಮರ್ತೋಗ್ಬಿಟ್ಟಿರುತ್ತೆ. ಇವಾಗ ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ಇದ್ದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ, ಖಾಲಿ ಆಗಿಬಿಟ್ಟಿದೆ ನೋಡಿ, ಅದಕ್ಕೆ ಹೋಗಿರೋದು. ಹಾಗೆ ಬೆಳಿಗ್ಗೆ ಮಾಡಿರೋ ಉಪ್ಪಿಟ್ಟು ಕೂಡ ಅಲ್ಲೇ ಇದೆ, ಸ್ವಲ್ಪ ತಿಂದು ಹೋಗಿರೋದು. ಓಕೆ, ಬೆಳಗ್ಗೆದು ಪಾತ್ರೆ ಎಲ್ಲ ತೊಳೆದಿಲ್ಲ, ಹಾಗೇ ಇದೆ. ಮತ್ತು ಚಿಕನ್ ಇಲ್ಲಿಟ್ಟಿದ್ದೀನಿ, ಅದು ಕೂಡ ತೊಳಿಬೇಕು. ತೊಳೆದ್ಬಿಟ್ಟು ಫಸ್ಟು ಮಸಾಲೆ ರುಬ್ಕೋತೇನೆ, ಯಾಕೆಂದರೆ ಕರೆಂಟ್ ಹೋಗ್ಬಿಟ್ರೆ ಅಂತ. ಮಸಾಲೆ ರುಬ್ಬಿಟ್ಟು ಆಮೇಲೆ ಚಿಕನ್ ಎಲ್ಲ ತೊಳೆದ್ಬಿಟ್ಟು ಸಾಂಬಾರಿಗೆ ಇಟ್ಬಿಟ್ಟು ಆಮೇಲೆ ಒಟ್ಟಿಗೆ ಪಾತ್ರೆ ತೊಳಿತೀನಿ. ಓಕೆ, ಚಿಕನ್ ಎಲ್ಲ ತೊಳೆದಾಯಿತು. ಇವಾಗ ಬೆಕ್ಕಿಗೆ ಅಂತೇಳಿ ಇಷ್ಟು ಚಿಕನ್ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. 4 ಬೆಕ್ಕಿರೋದಲ್ವ, 4 ಬೆಕ್ಕು. ಅಮ್ಮ ಇಲ್ಲ, ಎಲ್ಲ ಹೊರಗಡೆ ಹೋಗಿದೆ. ಆದರೆ ಮರಿಗಳಿಗಷ್ಟೇ ಇಷ್ಟು ಚಿಕನ್ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟು ಚಿಕನು ಮರಿಗಳಿಗೆ ಹಾಕ್ತೀನಿ. ಇನ್ನು ಇದನ್ನು ತಿಂದರೆ ಇನ್ನು ಸಾಯಂಕಾಲ ತನಕ ಸೌಂಡ್ ಇರಲ್ಲ, ಆರಾಮಾಗಿ ನಿದ್ದೆ ಮಾಡುತ್ತೆ. ಇವಾಗ ನೋಡಿ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಎಲ್ಲರೂ ಕರಿತೀನಿ, ಹೇಗೆ ಓಡಿ ಬರ್ತಾರೆ ಅಂತ ನೋಡಿ. ಓಕೆ, ಯಾಕೆಂದರೆ ಕರ್ಮಿನ ಹಾಕುವಾಗ ನಾನು ಅದೇ ರೀತಿಯೇ ಕರಿತಾ ಇರ್ತೀನಲ್ಲ, ಅವಾಗ ಏನೋ ಆಗ್ತಿದ್ದಾಳೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಕರ್ಮಿಂದೊಂದು ಡಬ್ಬ ಇಟ್ಕೊಂಡಿದ್ದೀನಿ, ಅದನ್ನು ಹಿಂಗೆ ಶೇಕ್ ಮಾಡಿದ್ರೆ ಸಾಕು ಓಡಿ ಬಂದುಬಿಡುತ್ತೆ. ಇವಾಗ ತೋರಿಸ್ತೀನಿ ನಾನು ನಿಮಗೆ. ರೂಮುಗಳು ಇಲ್ಲೇ ಇದೆ. ಆಯ್ತಾ, ಏನು ಸ್ಮೆಲ್ ಬರ್ತಿದೆ? ಬಾ ಬಾ ಕಾಂಚು, ಬಾ 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 ಬಾ. ಏ ಗುಮ್ಮ, ಬಾ ಬಾ ಬಾ. ಏಯ್ ಕಂಚೆ, ಇದ ಅವಳಿಗೆ ಸ್ಮೆಲ್ಲೇ ಬಂದಿಲ್ಲ ಅನ್ಸುತ್ತೆ. ಬಾ ಬಾ. ಏ ಗುಮ್ಮಡೆ, ಬಾರ ನಾಯಿ. ನೋಡಿ, ಅಲ್ಲಿಗೆ ತೊಗೊಂಡೋಗ್ತಿದ್ದೀನಿ, ಅವಳಿಗೆ ಸ್ಮೆಲ್ ಮಾಡಿ ಬರ್ತೀನಿ. ಗುಮ್ಮಿ, ಇಲ್ಲಿ ಚಿಕನ್ನು. ಓ, ಈಗ ಸ್ಮೆಲ್ ಬರ್ತಿದೆ. ಬಾ, ಚಿಕನ್ ಹಾಕ್ತೀನಿ. ಬಾ 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 ಬಾ. ಏ ಗುಮ್ಮಿ, ಬಾ, ಇಲ್ಲೇ ಬಾ. ಹೇ ಗುಮ್ಮಿಲಿ, ಬಾ. ಹೋಗ. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದೆ. 1 ಪೀಸ್ ಏನಾದರೂ ಹಾಕಿದ್ರೆ ಫುಲ್ಲು
ಇದು ಜಗಳ ಮಾಡೋದು ಓ ಅಂದ್ಕೊಂಡು. ಎಷ್ಟು ಗಟ್ಟಿ ಮೂಳೆ ಇದ್ರೂ ಹಂಗೆ ತಿನ್ನೋದು. ತಿನ್ನ ಗುಮ್ಮಿ. ಏನು ತಿಂದು ಬಂದಿದ್ಯಾ ನೀನು? ಜಾಸ್ತಿ ಆಯಿತಾ? ಓಕೆ ತಿನ್ನಿ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೌಶಿಗೆ 12 ಗಂಟೆಗೆ ಬಿಡ್ತಾರೆ ಅಂತ ಹೇಳೋದಲ್ಲ, ಅದಕ್ಕೆ ಮೋಹನ್ ಮಾಮಂಗೆ ಫೋನ್ ಮಾಡಿದ್ದೆ. ಏನಾದರೂ ಅಲ್ಲೇ ಕಾಲೇಜ್ ಹತ್ರ ಇದ್ದರೆ ಕರ್ಕೊಬಂದ್ಬಿಡಿ ಅಂತೇಳಿ. ಆದರೆ ಮೋಹನ್ ಮಾಮ ಅಲ್ಲಿಲ್ಲ ಅಂತೆ. ಬಂದುಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಏನೋ ಬರ್ತಾನೆ ಕೌಶಿ, ಏನಾದರೂ ಇದ್ದರೆ ಕರ್ಕೊಬರಲಿ ಅಂತೇಳಿ. ಹಾಗೆ ಇವತ್ತು ಮೈನಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಹೋಗ್ಬಿಟ್ಟು ನಾಳೆ ಬರೋಣ. ಮತ್ತು ಪ್ರವೀಣನ ಮನೆಗೂ ಹೋಗೋಣ ಹಾಗೆ ಅಂತ ಅಂದ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ತುಂಬ ದಿನ ಆಯಿತು ಗೃಹ ಪ್ರವೇಶ ಆದಮೇಲೆ ಮತ್ತೆ ಹೋಗೇ ಇಲ್ಲ. ಮತ್ತು ಮನೆಯೆಲ್ಲ ಈಗ ಸೆಟ್ ಮಾಡಿದ್ದಾಳೆ ಚೈತ್ರರಾಣಿ, ಏನು ಅದೆಲ್ಲ ನೋಡಬೇಕು. ಹೇಳ್ತಾ ಇದ್ದೆ ಫೋನ್ ಮಾಡಿ, ಒಂದು 15 ಡೇಸ್ ಹಿಂದೆ ಅನ್ಕೋತೇನೆ, ಈ ಥರ ಬರಬೇಕು ಅಂದ್ಕೊಂಡಿದ್ದೆ, ಮನೆಯೆಲ್ಲ ಈಗ ಸೆಟ್ ಮಾಡಿದ್ಯಾ ನೋಡಬೇಕು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಬಾ ಅಂತ ಹೇಳಿದ್ಲು. ಮತ್ತು ಹೋದ್ವಾರ ಅಕ್ಕನ ಮನೆಗೆ ಹೋಗಿದ್ವಲ್ಲ, ಮತ್ತೆ ಹೋಗೋಕ್ಕಾಗಿಲ್ಲ. ಮತ್ತು ಈ ವಾರ ಅಂದರೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಮೋಹನ್ ಮಾಮನ್ಗೆ ಏನೋ ಕೆಲಸ ಇದೆ, ಬರಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಬಂದಿಲ್ಲ ಅಂದರೆ ನಾನು ಮತ್ತು ಕೌಶಿ ಅಷ್ಟೇ ಇಬ್ಬರೇ ಹೋಗೋದು. ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಮಾಮ. ಇವತ್ತು ಬರಲ್ಲ, ನಾಳೆ ಬರ್ತೀನಿ, ನೀವು ಹೋಗಿ ಅಂತ ಹೇಳ್ತಿದ್ದಾರೆ. ನಾವು ಹೋಗ್ಬಿಟ್ಟು ಗುಂಡನ ಮನೇಲಿದ್ದು ಅಂದರೆ ಮೈನನ ಮನೇಲಿದ್ದು ಇವತ್ತು. ನಾಳೆ ಪ್ರವೀಣನ ಮನೆಗೆ ಹೋಗಿ ಸಾಯಂಕಾಲ ಅಲ್ಲೇ ಇದ್ದು ಮತ್ತೆ ಸಾಯಂಕಾಲ ತನಕ ಅಲ್ಲಿದ್ದು, ಆಮೇಲೆ ಸಾಯಂಕಾಲ ಆದಮೇಲೆ ಮನೆಗೆ ಬರೋದು ಅಂತ ಪ್ಲ್ಯಾನ್ ಇದೆ. ನೋಡೋಣ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಮಾಮ ಬಂದಮೇಲೆ ಮತ್ತೆ ಇನ್ನೊಂದು ಸರಿ ಡಿಸೈಡ್ ಮಾಡಿಬಿಟ್ಟು ಅಂದರೆ ಕೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಆಮೇಲೆ ಹೊರಡೋದು. ಏನಾದರೂ ಹೋಗೋ ಪ್ಲ್ಯಾನ್ ಏನಾದರೂ ಆದರೆ ಹೊರಡೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತೇಳಿ. ಓಕೆ, ಸಾಂಬಾರು ಅಂದರೆ ಚಿಕನ್ನ ಹುರಿದ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ. ಆಮೇಲೆ ಮಸಾಲೆ ಹಾಕೋಣ ಅಂತೇಳಿ. ಓಕೆ, ಇವತ್ತು ನೆನ್ನೆ ಸ್ವಲ್ಪ ಚೆನ್ನಾಗೇ ಬಿಸಿಲು ಬಂತು. ಇವತ್ತು ಬಿಸಿಲಿದೆ, ಅಷ್ಟು ನೆನ್ನೆ ಅಷ್ಟಿಲ್ಲ, ಲೈಟಾಗಿದೆ. ಮತ್ತು ಜಾಸ್ತಿನೇ ಮೋಡ ಥರ ಆ ಥರ ಎಲ್ಲ ಇದೆ. ನೋಡೋಣ ಹೇಗೆ ಗೊತ್ತಿಲ್ಲ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮೈನಾ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ಬಸ್ಸು ನಿಲ್ಲಿಸಿತ್ತು, ಟ್ರಾಫಿಕ್ ಆಗಿತ್ತಲ್ಲ, ಅದರಿಂದ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಕೆಂಪೇಗೌಡರು ಜಯಂತಿ ದಿನ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದನ್ನು ನೋಡಿ ನನಗಂತೂ ತುಂಬ ಖುಷಿಯಾಗೋಯಿತು. ಅದಕ್ಕೆ ಬಸ್ಸಲ್ಲೇ ಕೂತ್ಕೊಂಡು ನಾನು ಇದನ್ನು ವೀಡಿಯೋನ ಮಾಡ್ಕೋತಾ ಇದ್ದೀನಿ. ನನಗೆಲ್ಲೂ ಕಣ್ಣಿಗೆ ಕಾಣಿಸಿಲ್ಲ, ಇದೊಂದೇ ಮಾತ್ರ ಕಾಣಿಸಿದ್ದು, ಕೆಂಪೇಗೌಡರು ಜಯಂತಿನ ಆಚರಿಸಿದಾರಲ್ಲ ಅಂತೇಳಿ. ಮತ್ತು ಇಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು. ನನಗಂತೂ ತುಂಬಾ ಖುಷಿಯಾಗೋಯಿತು ನೋಡಿ. ಏನು ಬೋಂಡ ನೋಡಿ ಚೆನ್ನಾಗಿದೆ ನೋಡಿ ನೋಡಿ ಕಳಿಸಿ ಭಯ ಬೋಂಡ ಬೋಂಡ ಗಮ್ಮನ್ನುತ್ತೆ. ಅಯ್ಯೋ ಹೊಟ್ಟೆ ನುಳ್ಳಂತ ನಾವು ಸ್ನಾನಕ್ಕೆ ಹೋದಾಗ ನೀವು ಊಟ ಮಾಡಿಲ್ಲ? ಏನೋ ನೆನಪು ಆಯ್ತಾ ಇಲ್ಲ ನನಗೆ. ಹೊಟ್ಟೆ ಹಸಿತೈತೆ, ಹೊಟ್ಟೆ ಹಸಿತೈತೆ. ಪಾನಿಪುರಿ ತಿನ್ನೋದು ಹೋಗು, ಪಾನಿಪುರಿ ತಿನ್ಬಿಡೋದಿಲ್ಲ. ಯಾಕಿಲ್ಲ? ದುಡ್ಡಿಲ್ಲ, ಬಸ್ ಬ್ಯಾಗಲ್ಲಿ ಅಲ್ಲಿ ಇಲ್ಲ, ಚೇಂಜ್. ಪಾನಿಪುರಿ ನೆನೆ ನ್ಯೂಸಲ್ಲೆಲ್ಲ ತೋರಿಸಿದ, ಪಾನಿಪುರಿ ಮಸಾಲಪುರಿ ತಿನ್ನಲಾರ್ದು 2 ವಾರ ಆಯ್ತು. ನಡೀರಿ, ಅಯ್ಯೋ ಎಲ್ಲ ಕ್ಲೋಸ್ ಆಗೋಯ್ತು. ಪಾಪ ಇಲ್ಲಿ ಇರೋದಾದ್ರೂ ಇಟ್ಟವ್ರೆ. ಗೋಲ್ಗಪ್ಪ ಸಿಕ್ಕರೆ ಸರಿ. ಗೋಲ್ಗಪ್ಪ, ಎಸ್. ಆಯ್ತಾಯ್ತು, ಕೊಡ್ಸೋಣ. ಎಲ್ಲೂ ವೀಡಿಯೋ ಮಾಡಿಲ್ಲ. ಪಾಪ ಮೇಲೆ ಅಲ್ಲಿ ನೋಡಿ ಅಂದರೆ ಸುತ್ತಮುತ್ತ ನೋಡಿ. ಪಾಪುನ ಏನಿಲ್ಲ, ಬನ್ನಿ. ಪಾಪುನೇ ನಾನು ಪಾಪು ಅಂದರೆ
ಟಾಪು ಸರಿಯಾಗಿದ್ದೀರಾ. ಲಾಂಗ್ ಆಗಿ ಬಿಟ್ಟರೆ ಇದು ಮೇಲೆ ಬರಲ್ಲ ಟಾಪು, ಇಲ್ಲ ಅಂದರೆ ಮೇಲೆ ಬಂದ್ಬಿಡುತ್ತೆ. ಕೊಡ ಹಂಗೆ ಇಟ್ಕೊಂಡು ಒಟ್ರಾಸಿ ಬರ್ತದೆ. ಹೆಂಗೂ ಬರಲ್ಲ. ಹೆಂಗೆ ಬರುತ್ತೆ ನೋಡಿ. ಒದ್ದಿರ್ತಾರೆ. ಅಲ್ಲಲ್ಲ ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ. ಹಿಂಗೆ ಹಿಂಗೆ ಇಲ್ಲಿ ಹಿಂಗೆ ಹಿಂಗೆ ಎಲ್ಲ ಹಿಂಗೆ ಇಟ್ಕೊಂಬಿಡಿ ಕೈನ. ನಾನು ಅಲ್ಲಾಡ್ತೀನಪ್ಪ. ಕೆಳಕ್ಕೆ ಹೊಂಟೋಯ್ತು ಫೋನ್ ಫುಲ್. ಆ ಕಡೆ ತೊಗೊಂಡೋದ್ರೆ ಗಾಡಿ ಬರ್ತಾರೆ. ಕಿತ್ಕೊಂಡು ಹೊಂಟೋಗ್ಬಿಟ್ಟೇನು ಭಯ ಆಯ್ತು. ಇಲ್ಲಿ ನಾವು ಮನೆಗೆ ಬಂದ್ವಿ. ಇಲ್ಲಿಂದ ನಾವು ಎಲ್ಲೋ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಹಾಗೆ ಎಲ್ಲಿಗೆ ಹೋಗ್ತೀವಿ ಏನು ಅಂತೇಳಿ ನಾನು ಮುಂದೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿಂದ ನಾನು ಮೈನಾ ಮತ್ತು ಮೈನನ್ ಫ್ರೆಂಡು ಇಷ್ಟು ಜನ ಹೋಗೋ ಪ್ಲ್ಯಾನು. ನಂಗೆ ಗೊತ್ತಿಲ್ಲ ಹೋಗ್ತಿದ್ದೀವಿ ಅಂತ. ಬಂದಮೇಲೆ ಅವಳು ಹೇಳಿದ್ದು ಈ ಥರ ಇದೆ, ಹೋಗೋಣ ಬಾ ನೀನು ನೋಡುವಂತೆ ಅಂತ ನನಗೆ ಹೇಳಿದ್ಲು. ಸರಿ ಆಯಿತು, ಇನ್ನೇನು ಮಾಡೋಕ್ಕೆ ಮನೇಲೇನು ಕೆಲಸ ಇರಲಿಲ್ಲ. ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿದ್ಲು. ಅದಕ್ಕೆ ಇಲ್ಲಿಂದ ಹೊರಟಿದ್ದೀವಿ. ಎಲ್ಲಿಗೆ ಏನಂತ ನೆಕ್ಸ್ಟ್ ವೀಡಿಯೋ ನೋಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ.